ದೇಶಾದ್ಯಂತ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷವು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ರಾಜ್ಯದ ನಾಯಕರಾದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಕಲಬುರಗಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮಾತ್ರವಲ್ಲದೆ ದಿನನಿತ್ಯದ ತರಕಾರಿ ಹಾಗೂ ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಸಾಮಾನ್ಯ ಜನರ ಜೀವನ ದುಸ್ತರವಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ಮೋದಿ ನೇತೃತ್ವ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ, ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕೇಂದ್ರದ ಆಡಳಿತದ ವಿರುದ್ಧ, ಅವರ ಜನವಿರೋಧಿ ನೀತಿ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅವರ ಆದೇಶದ ಮೇರೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರಣಾಂತರದಿಂದ ಬೆಂಗಳೂರಲ್ಲಿ ಉಳಿದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಇವತ್ತು ಬೆಲೆ ಏರಿಕೆ ವಿರುದ್ಧ, ಬಿಜೆಪಿಯ ದುರಾಡಳಿತದ ವಿರುದ್ಧ ಮತ್ತು ಅನ್ಯಾಯ ಅತ್ಯಾಚಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಜನಸಾಮಾನ್ಯರು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟಕರ ಆಗಿದೆ. ಬರೀ ಡೀಸೆಲ್, ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಅಷ್ಟೇ ಅಲ್ಲ, ಇವತ್ತು ದಿನನಿತ್ಯದ ವಸ್ತುಗಳು, ಕಾಯಿಪಲ್ಯ ಹಿಡ್ಕೊಂಡು ಎಲ್ಲ ದಿನಸಿ ವಸ್ತುಗಳು ಹಿಡ್ಕೊಂಡು ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರು ಕಷ್ಟ ಆಗ್ತಾ ಇದೆ ಜೀವನ ನಡೆಸಲಿಕ್ಕೆ. ಹಾಗಾಗಿ ನಾವು ಎತ್ತತಕ್ಕಂಥ ಧ್ವನಿ ಇದು ಬರೀ ಕಾಂಗ್ರೆಸ್ ಧ್ವನಿ ಅಲ್ಲ, ಇದು ರಾಷ್ಟ್ರದಲ್ಲಿ ಜನಸಾಮಾನ್ಯರು ಕಷ್ಟ ಅನುಭವಿಸ್ತಕ್ಕಂಥ ಧ್ವನಿ. ಅವರ ಧ್ವನಿಯನ್ನ ನಾವು, ಅವರ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಎತ್ತಾ ಇದ್ದೇವೆ. ಇಷ್ಟಕ್ಕೆ ನಾವು ಅನೇಕ ವಸ್ತುಗಳ ಬೆಲೆ ಖಂಡಿಸ್ತಾ ಇದ್ದೀವಿ ಏರಿಕೆಯನ್ನ, ಮತ್ತು ಅದು ವಿಡ್ರಾ ಮಾಡ್ಕೋಬೇಕು, ಕಡಿಮೆ ಮಾಡಬಹುದಾಗಿದೆ. ಈಗ ಅನೇಕರು ಹೇಳ್ತಾರೆ ರಾಜ್ಯ ಸರ್ಕಾರ ಕೂಡ ಇನ್ವಾಲ್ವ್ ಆದ್ರೆ ಮಾಡಬಹುದು ಅಂತ ಹೇಳಿ. ಆದ್ರೆ ಯಾವ ನೀತಿ ಕೇಂದ್ರ ಸರ್ಕಾರ ಅನಿಸ್ತಾ ಇದೆ ಆ ನೀತಿಗಳನ್ನ ಕೇಂದ್ರ ಸರ್ಕಾರವೇ ಬದಲಾವಣೆ ಮಾಡಬೇಕು ಹೊರತು ರಾಜ್ಯ ಸರ್ಕಾರ ಮಾಡುವಂಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ನಾವು ಇವತ್ತು ಜನರ ಹೊರೆ ಇಳಿಸ್ಲಿಕ್ಕೆ ಪಂಚ ಗ್ಯಾರಂಟಿ ಕೊಡ್ತಾ ಇದೀವಿ. ಇವತ್ತು ಜನರ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ 2,000 ರೂಪಾಯಿ ಪ್ರತಿ ಮಹಿಳೆಗೆ ಕೊಡ್ತಾ ಇದೀವಿ, ಬಸ್ ಫ್ರೀ ಕೊಡ್ತಾ ಇದೀವಿ, ಇವತ್ತು ಕರೆಂಟ್ ಫ್ರೀ ಕೊಡ್ತಾ ಇದೀವಿ. ಅನೇಕ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಗೆ ಪುಷ್ ಮಾಡ್ಲಿಕ್ಕೆ, ಇಡೀ ನಮ್ಮ ಕ್ಯಾಪಿಟಲಿಸಂ ನಮ್ಮ ದೇಶದಲ್ಲಿ ಬೆಳೆಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಪೂರ ಮಣ್ಣು ಪಾಲ್ ಮಾಡಿದ್ದಾರೆ. ಇವತ್ತು ಟ್ರಂಪ್ ಕೆಳಗಡೆ ಆಗಿರ್ಬೋದು, ಇನ್ನೊಬ್ಬರ ಕೆಳಗಡೆ ಆಗಿರ್ಬೋದು, ಭಾರತದ ಏನ್ ನಾವು ಇಜ್ಜತ್ ಅಂತೀವಲ್ಲ, ಭಾರತದ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ದೇಶದ ಜನವಿರೋಧಿ ನೀತಿ ವಿರೋಧ ಮತ್ತು ಆಡಳಿತದಲ್ಲಿ ದುಸ್ಥಿತಿ ತಂದಿದ್ದ ಕಾರಣಕ್ಕಾಗಿ ನಾವು ಇಡೀ ದೇಶ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಅವರಿಗೆ ಧಿಕ್ಕಾರ ಆಗ್ತಾ ಇದ್ದೇವೆ. ಏನು ರೈತ ವಿರೋಧಿ, ವಿದ್ಯಾರ್ಥಿ ವಿರೋಧಿ, ಜನಸಾಮಾನ್ಯರ ವಿರೋಧಿ ಕೇಂದ್ರ ಸರ್ಕಾರ ಇದೆ. ಅವ್ರ ವಿರುದ್ಧ ಇವತ್ತೇನು ಬೆಲೆ, ನಮ್ಮ ಡೀಸೆಲ್ ಹಾಗೂ ಗ್ಯಾಸಿನ ಬೆಲೆ ಏರಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಬಂತು, ಅವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತೇನಿದೆ ಅವತ್ತು ಸೇಮ್ ಇತ್ತು, $106, $105 ಪ್ರತಿ ಬ್ಯಾರಲ್ಗೆ. ಇವತ್ತು ಕೂಡ ಅದೇ ಪ್ರೈಸ್ ಇದೆ. ಆದ್ರೆ ಅವತ್ತು ಪೆಟ್ರೋಲ್ ಬೆಲೆ 71 ಇತ್ತು, ಇವತ್ತು ಪೆಟ್ರೋಲ್ ಬೆಲೆ 110 ಆಗಿದೆ. ಇದು ಯಾಕೆ? ಇವತ್ತು ಕಷ್ಟದಲ್ಲಿದ್ದಾರೆ ಜನಸಾಮಾನ್ಯರು. ಇವತ್ತು ವಿದ್ಯಾರ್ಥಿಗಳು ನೀವು ಅಲ್ಲ ನೋಡಿದ್ರಿ ಮೊನ್ನೆ ನೀಟ್ ಎಕ್ಸಾಮ್ ಎಲ್ಲ. ಇವತ್ತು ಗ್ಯಾಸ್ ಬೆಲೆ ಇಷ್ಟೊಂದು ಮಾಡಿದ್ರೆ ನಮ್ಮ ಮಹಿಳೆಯರು ಪಾಪ, ಹೋಟೆಲ್ದವರು, CNG ಪ್ರೈಸ್, ಮೊನ್ನೆ ನಾನು ಬೆಂಗಳೂರು ಹೋಗಿದೆ, ಆಟೋದವನು ಅಳ್ತಾ ಇದ್ದಾನೆ, ಸರ್ ನಮಗ್ ₹1 ಉಳಿತಾ ಇಲ್ಲ, ಈ CNG ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ. ಇವತ್ತು 43 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಇಲ್ಲಿವರೆಗೆ. ಪ್ಲಸ್ RBI ಇದೊಂದು ಹಿಡಿದ್ರೆ ಸುಮಾರು 53 ಲಕ್ಷ ಕೋಟಿ ಬಿಜೆಪಿ ಸರ್ಕಾರಕ್ಕೆ ಕಳೆದ 12 ವರ್ಷದಿಂದ ಇವ್ರಿಗೂ ಇಲ್ಲಿಂದ ಹಣ ನಾವು ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ. ಈಗ ಯಾಕೆ ಅವರು ಅದು ರೋಲ್ ಬ್ಯಾಕ್ ಮಾಡಬಾರ್ದು? ಇವತ್ತು ನಾವು ಹೇಳಕ್ ಬಯಸ್ತೀವಿ, ಇವತ್ತು ಇವರು ಟ್ಯಾಕ್ಸ್ ಫ್ಯೂಲ್ ಪ್ರೈಸ್ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಎಚ್ಚರ ಕೊಡ್ತಾ ಇದೀವಿ ಕಲಬುರಗಿ ಮುಖಾಂತರ. ಇವ್ರು ಏನಾದ್ರು ಹಿಂಗೆ ಕಂಟಿನ್ಯೂ ಮಾಡಿದ್ರೆ, ಇದು ಪ್ರೈಸ್ ಅನ್ನ ಅವ್ರು ಕಮ್ಮಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಜನಸಾಮಾನ್ಯರಿಗೆ ತಗೊಂಡು ನಾವು ಪರವಾಗಿ ಮಾಡ್ತೀವಿ. ಆದಷ್ಟು ಬೇಗ ನಾವು ಬಹಳ ಕಷ್ಟದಲ್ಲಿ ಇದ್ದಾರೆ ಎಲ್ಲ ಜನಸಾಮಾನ್ಯರು.
ಆದಷ್ಟು ಬೇಗ ಇದು ಏನು ಪ್ರೈಸ್ ಜಾಸ್ತಿ ಮಾಡಿದ್ರೆ ಅದು ಹಿಂಗ್ ಪಡಿಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.